ಹಾಯ್ ಹಲೋ ವೆಲ್ಕಮ್ ಟು ನವ್ಯ ಮಿಥುನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನು ಸ್ಪೆಷಲ್ ಆಗಿ ಮಾವಿನಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ಅಂತಾನೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಯಾರು ಹೇಳ್ಕೊಡ್ತಿದ್ರೆ ತಮ್ಮನೇನಲ್ಲಿ ನೀವೆಲ್ಲ ನೋಡಿದ್ದೀರಾ. ಸೊ ಇವತ್ತಿನ ಸ್ಪೆಷಲ್ ನಮ್ಮ ಅತ್ತೆ ಕೈ ರುಚಿ ಏನು ಹೇಳ್ಕೊಡ್ತಾರೆ ಅಂತ ಕೇಳೋಣ. ಏನು ಹೇಳ್ಕೊಡ್ತಿದ್ರೆ ಶುಭ? ಇವತ್ತು ಮಾವಿನಕಾಯಿ ತೊಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮಾವಿನಕಾಯಿ ತೊಕ್ಕೆ ಹೇಳ್ಕೊಡ್ತಿದ್ದಾರೆ. ಇವಾಗ ಬೇಸಿಗೆ ಕಾಲ, ಸೊ ಮಾವಿನಕಾಯಿ ಚೆನ್ನಾಗಿ ಸಿಗ್ತಾ ಇರುತ್ತೆ. ಸೊ ನೀವೆಲ್ಲ ತಿಂತಾ ಇರ್ತಾರೆ, ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಮಾವಿನಕಾಯಿ ತೊಕ್ಕುಗೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಎಲ್ಲದನ್ನು ನಾನು ನಿಮಗೆ ತೋರಿಸ್ತೀನಿ. ಕೊನೆ ತನಕ ವಿಡಿಯೋನ ಮರೀದೆಲೆ ತಳ್ದೆಲೆ ಕ್ಲೀನಾಗಿ ನೋಡಿ. ಮೊದಲಿಗೆ ಒಂದು ಬಾಣಲಿಲಿ ಸಾಸಿವೆ ಹಾಗೆ ಮೆಂತ್ಯನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲೇ ಫ್ರೈ ಮಾಡಿ ಅದಾದಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಫ್ರೈ ಆಗಿದೆ, ಸೊ ಹಾಗಾಗಿ ಈಗ ನಾನು ಕುಟ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಣ್ಣದಾಗಬೇಕು, ಪುಟಾಣಿ ಆಗ ಅಷ್ಟು ಚೆನ್ನಾಗಿ ಕುಟ್ಟಿ ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ರೆಡಿ ಆಗಿದೆ. ಮಾವಿನಕಾಯಿ ತೊಕ್ಕು ಅಂದಿದ ತಕ್ಷಣ ಮೇಯ್ನ್ ಬೇಕಿರೋದು ಯಾವ್ದು ಹೇಳಿ? ಮಾವಿನಕಾಯಿ. ಎಸ್, ನಾವು ಮಾವಿನಕಾಯಿನೆಲ್ಲ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಮಾವಿನಕಾಯಿ ತುರಿದಾದ್ಮೇಲೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ವಿ. ಆದರೆ ಮಾವಿನಕಾಯಿ ಆಗಿರೋದ್ರಿಂದ ಅದರಲ್ಲೇ ನೀರು ಬರುತ್ತೆ, ಹಾಗಾಗಿ ನಾವು ಮತ್ತೆ ನೀರು ಹಾಕಿ ಎಲ್ಲ ಪೇಸ್ಟ್ ಮಾಡೋದೇನು ಬೇಡ. ಸೊ ಮಾವಿನಕಾಯಿ ತುರಿದು ಮಿಕ್ಸಿ ಆದಮೇಲೆ ನೋಡಿ ಹೀಗೆ ಕಾಣುತ್ತೆ. ಇದಕ್ಕೇನೇನು ಬೇಕು ಅಂದರೆ ಮೊದಲನೇದಾಗಿ ಬೆಲ್ಲ, ಉಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಖಾರದ ಪುಡಿ, ಆಮೇಲೆ ಅರಿಶಿನ, ಸಾಸಿವೆ, ಇಂಗು, ಇದಿಷ್ಟು ಬೇಕು. ಅದಾದಮೇಲೆ ಮೊದಲನೇಗೆ ಬಾಣಲಿಗೆ ಸಾಸಿವೆ ಎಣ್ಣೆ ಹಾಕಿದ್ದೀವಿ. ಆಮೇಲೆ ಸಾಸಿವೆ ಚಿಟ್ಬಿಟ್ಟಿದ ತಕ್ಷಣ ಅದಕ್ಕೆಲ್ಲ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ತಾ ಅದಾದಮೇಲೆ ಅದು ಫ್ರೈ ಆದಮೇಲೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಇಂಗು, ಅರಿಶಿನ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೇಗಿರುತ್ತೆ ಏನು ಎಲ್ಲನೂ ಫೈನಲ್ ತನಕ ನೋಡ್ತಾ ಇರಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮತ್ತೆ ನನಗೆ ಅಂತ ಹೇಳ್ಕೊಡ್ತಾ ಇದ್ರಿ ಇವತ್ತು. ಸೊ ಹಾಗೆ ನಾನಲ್ದಲೆ ನೀವು ಕೂಡ ಕಲೀಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಅದೆಲ್ಲ ಆದಮೇಲೆ ಫ್ರೈ ಆಗಿದ ತಕ್ಷಣ ನಾವು ರುಬ್ಬಿಟ್ಟಿರ್ತೀವಲ್ಲ ಮಾವಿನಕಾಯಿ, ಸೊ ಅದನ್ನೆಲ್ಲ ಹಾಕ್ಕೊಂಡು ಕೈ ಆಡಿಸ್ತಾನೆ. ಆಮೇಲೆ ಪಾತ್ರೆಯಲ್ಲಿ ಜಾಸ್ತಿ ಇದೆ ಅಂತ ಎಲ್ಲ ಒಟ್ಟಿಗೆ ಬಗ್ಸಿದ್ರು ಅದು ಎಗ್ರುತ್ತೆ, ಯಾಕೆಂದರೆ ಎಣ್ಣೆ ಇರೋದ್ರಿಂದ. ಸೊ ನಿಧಾನಕ್ಕೆ ನೋಡ್ಕೊಂಡು ಹಾಕೋತಾ ಇರಿ. ಅದಾದ ನಂತರ ಅದು ಫ್ರೈ ಆದಮೇಲೆ ನಾವು ಮೊದಲನೇದಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕಿದ್ವಿ. ನಾವು ಸ್ಟಾರ್ಟಿಂಗಲ್ಲಿ ಸೈಡಿಗೆ ಮಾಡಿಟ್ಕೊಂಡಿದ್ವಿ ಅಲ್ವಾ, ಸಾಸಿವೆ ಮತ್ತು ಮೆಂತ್ಯನ ಫ್ರೈ ಮಾಡಿ ಕುಟ್ಟಿ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀವಿ. ಮಾವಿನಕಾಯಿನ ಏನು ತುರಿದು ನಾವು ಫ್ರೈ ಮಾಡಿದ್ವಿ, ಅದಾದಮೇಲೆ ಅದನ್ನು ಹಾಕಿ ನೆಕ್ಸ್ಟು ಉಪ್ಪು ಹಾಕ್ತಾ ಇದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆಂದರೆ ಮಾವಿನಕಾಯಿ ಕೂಡ ಜಾಸ್ತಿ ಇದೆ, ಹಾಗಾಗಿ ನಾವು ಉಪ್ಪು ಆಮೇಲೆ ಜಾಸ್ತಿ ಉಪ್ಪು ಹಾಕೋಬೇಡಿ, ಮೀಡಿಯಮ್ ಆಗಿ ಉಪ್ಪು ಹಾಕ್ಕೊಳ್ಳಿ. ಅದಾದ ನಂತರ ನಾವು ಖಾರದ ಪುಡಿ ಹಾಕ್ತಾ ಇದ್ದೀವಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಯಾಕೆಂದರೆ ಈಗ ನಾರ್ಮಲಾಗಿ ಒಬ್ಬೊಬ್ರು ಮನೇಲಿ ಒಂದೊಂದು ಅಳತೆಲಿರುತ್ತೆ ಖಾರದ ಪುಡಿ. ಕೆಲವ್ರು ಮನೇಲೇ ತಯಾರಿಸ್ತಾರೆ, ಕೆಲವ್ರು ರೆಡಿ ತಂದಿರ್ತಾರೆ. ಸೊ ಇದು ನಾವು ಮನೇಲೇ ತಯಾರಿಸಿರೋ ಖಾರದ ಪುಡಿ ಆಗಿರೋದ್ರಿಂದ ನಾವು ಅದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ಎಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಕೈ ಆಡಿಸ್ತಾ ಹೋಗಬೇಕು. ಆಗ ಕ್ಲೀನಾಗಿ ಮಿಕ್ಸ್ ಆಗ್ತಾ ಇರುತ್ತೆ. ಈಗ ಮ್ಯಾಂಗೋ ತುರಿದಾಗ ನಮಗೆ ಈಗ ಗ್ರೀನ್ ಇತ್ತು, ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ವಿ ಸ್ಟಾರ್ಟಿಂಗಲ್ಲಿ. ಈಗಂತೂ ಖಾರದ ಪುಡಿ ಹಾಕಿದ ತಕ್ಷಣ ರೆಡ್ಗೆ ಚೇಂಜ್ ಆಗ್ತಾ ಇದೆ. ಸೊ ಈ ಖಾರದ ಪುಡಿ ಹಾಕಿದಾಗಲೇ ಟೇಸ್ಟ್ ಒಂಥರ ಬರುತ್ತೆ, ಇಲ್ಲ ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕಿದಾಗ ಅದು ಗ್ರೀನ್ ಕಲರ್ ಕೂಡ ಬರುತ್ತೆ. ಸೊ ಈಗ ನಾವೀಗ ಖಾರದ ಪುಡಿ ಹಾಕಿ ಮಾಡೋದನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ಸಿಮ್ಮಲ್ಲೇ ಮಾಡ್ತಾ ಇರಬೇಕು, ಹೈ ಮಾಡಿಕೊಂಡು ಮಾಡಬೇಡಿ ಅಂತಲೂ ಹೇಳ್ತಾಯಿದ್ರು. ಸ್ಪೀಡ್ ಆಗುತ್ತೆ ಅಂತ ಹೈಯಲ್ಲಿ ಮಾಡೋಕ್ಕೆ ಹೋದರೆ ಚೆನ್ನಾಗಿರಲ್ಲ. ಯಾಕೆಂದರೆ ಇದನ್ನು ನೀವು ಒಂದು 2-3 ತಿಂಗಳಂತೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇದನ್ನು ಚಪಾತಿ, ಬಿಸಿ ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮತ್ತೆ. ಅದಾದಮೇಲೆ ನನಗೆ ಇನ್ನೊಂದು ಟಿಪ್ಸ್ ಕೂಡ ಕೊಟ್ಟರು ನಮ್ಮತ್ತೆ. ಏನಂದರೆ ಈಗ ಮಾವಿನಕಾಯಿ ತುರಿದಿದ ತಕ್ಷಣ ನಾವೇನಾದ್ರು ಅದಕ್ಕೆ ಉಪ್ಪು ಹಾಕಿದ್ರೆ ನೀಲಿ ಬಣ್ಣಕ್ಕೆ ಚೇಂಜ್ ಆಗುತ್ತಂತೆ. ಅದೇ ನಾವು ಮಾವಿನಕಾಯಿನ ತುರಿದು ಅದನ್ನು ಫ್ರೈ ಮಾಡಿ ಎಣ್ಣೆಲಿ ಹಾಕಿ ಕರೆದ ಮೇಲೆ ಏನಾದ್ರು ಉಪ್ಪು ಹಾಕಿದ್ರೆ ಏನೂ ಚೇಂಜ್ ಆಗಲ್ವಂತೆ, ಮೊದಲೇ ಹಾಕಿಬಿಟ್ರೆ ನೀಲಿ ಆಗುತ್ತೆ ಅಂತಲೂ ಹೇಳ್ತಾಯಿದ್ರು. ಆಮೇಲೆ ಈಗ ಫ್ರೈ ಎಲ್ಲ ಆಗಿದ ತಕ್ಷಣ ಲಾಸ್ಟ್ಗೆ ನಾವು ಬೆಲ್ಲ ಹಾಕ್ತಾಯಿದ್ವಿ. ಬೆಲ್ಲ ಏನಕ್ಕೆ ಅಂದರೆ ಮಾವಿನಕಾಯಿ ಹುಳಿ ಇರುತ್ತೆ ಅಲ್ವಾ, ಅದು ಸ್ವೀಟ್ ಆಗೋಕ್ಕೆ ನಾವು ಬೆಲ್ಲ ಹಾಕ್ತಾಯಿದ್ವಿ. ಅದು ಈಕ್ವಲ್ ಬ್ಯಾಲೆನ್ಸ್ ಆಗಲಿ ಎರಡು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಅದನ್ನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಣ್ಣ ಉರಿಯಲ್ಲಿ ಉರಿಯಿಸಿರಬೇಕು, ಮಿಂಚು ಬರೋ ತನಕ ಉರಿಬೇಕಾ? ಮಿಂಚು ಬರೋ ತನಕ ಉರಿತಿರ್ಬೇಕು. ಮಿಂಚು ಬಂದಮೇಲೆ ಆಫ್ ಮಾಡಿ ಉಪ್ಪು ಬೆಲ್ಲ ಎಲ್ಲ ನೋಡಿ ಸ್ಟವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನಗಳ ಮಟ್ಟಿಗೆ ಚೆನ್ನಾಗಿರುತ್ತೆ, ಕೆಡೋದಿಲ್ಲ. ನೀವಿದು ಯಾರಿಂದ ಕಲ್ತಿದ್ದು?
ನಾವು ಇದು ನಮ್ಮ ತಾಯಿಯಿಂದ ಕಲಿತಿದ್ದು. ಸೊ ನೀವು ಕೂಡ ಮನೇಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಚಪಾತಿಗಳು ಎಲ್ಲ ತೊಗೊಂಡು ಹೋಗ್ತೀವಲ್ಲ, ಸೊ ಅದೇ ಜೊತೆ ಈ ಚಟ್ನಿ ಕೂಡ ಆರಾಮಾಗಿ ಕ್ಯಾರಿ ಮಾಡ್ಬೋದು. ವಾಸನೆ ಏನೋ ಗಮ್ ಅಂತ ಬರ್ತಿದೆ. ಇನ್ನೂ ಫ್ರೈ ಆಗಬೇಕಾ? ಇನ್ನೂ ಹಾಕಬೇಕು, ಚೆನ್ನಾಗಿ ಮಿಂಚು ಬರಬೇಕು ಚಟ್ನಿ. ಸೊ ಮಿಂಚು ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಹಂಗಂತ ಹೈಯಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಸ್ಪೀಡಾಗಿ ಆಗಲಿ ಅಂತ ಸಿಮ್ಮಲ್ಲಿ ಇಟ್ಕೊಂಡು ಮಿಂಚು ಬರೋ ತನಕ ಫ್ರೈ ಮಾಡಿ. ಸ್ವಲ್ಪ ಶೈನಿಂಗ್ ಸ್ಟಾರ್ಟ್ ಆಗಿದೆ ಆಗಲೇ. ಹಸಿ ವಾಸನೆ ಹೋಗಿ ಮಿಂಚು ಬರಬೇಕು. ಹಸಿ ವಾಸನೆ ಹೋಗಿ ಮಿಂಚು ಬರಬೇಕಂತೆ. ನನಗೂ ಕೂಡ ಗೊತ್ತಿಲ್ಲ ಇದು ಹೇಗೆ ಮಾಡೋದು ಅಂತ. ಸೊ ಇವತ್ತು ನಾನು ಕಲ್ತ್ಕೋತಾ ಇದ್ದೀನಿ ಹೊಸ ರೆಸಿಪಿ. ನೀವುಗಳು ಕೂಡ ಈ ವಿಡಿಯೋ ನೋಡಿ ಕಲೀರಿ, ನೀವು ಕೂಡ ಮನೇಲಿ ಮಾಡ್ಕೊಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ನೋಡಿ ಆಗಲೇ ನಾವು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 5-10 ನಿಮಿಷದ ಮೇಲೆ ಆಯಿತು. ಈಗ ನೋಡಿ ಒಂದು ಸ್ವಲ್ಪ ಕಲರು ಶೈನಿಂಗ್ ಆಗಿ ಚೇಂಜ್ ಆಗ್ತಾ ಇದೆ. ಹೊರಗಡೆ ಹೋಗಿ ಬರ್ತೀನಿ, ಒಂದು ನಿಮಿಷ ಅಲ್ಲೇ ಯಾರೋ ಬಂದು ಮಾತಾಡಿಸ್ಕೊಂಡು ನಿಂತ್ಕೊಂತೀನಿ, ಅದೆಲ್ಲ ಮಾಡಬಾರ್ದು. ಇದು ಆಗ ತನಕ ಪೂರ್ತಿ ಕೈ ಆಡಿಸ್ತಾನೆ ಇರಬೇಕು. ಹಿಂಗೆ ಬಿಟ್ಟು ಬಿಟ್ಟು ಕೈ ಆಡಿಸ್ತೀವಿ. ನಮ್ಗೆ ಚೆನ್ನಾಗಿ ಬಾಳಿಕೆ ಬರಬೇಕು ಅಂದರೆ ಇದು ಎಷ್ಟು ದಿನಕ್ಕೆ ಆಗುತ್ತಿದ್ದು? ಆಗುತ್ತೆ. ಈಗ ಒಂದಿಷ್ಟು ಅಲ್ಗೊಂದಿಷ್ಟು ನೀವು ತಿನ್ನೋದ್ರ ಮೇಲೆ ಹೋಗುತ್ತೆ. 2 ತಿಂಗಳು 3 ತಿಂಗಳು ಅಂತೂ ಗ್ಯಾರಂಟಿ. ತುರ್ದಾಗ ಎಷ್ಟೊಂದಿತ್ತು ಅಲ್ವಾ? ಈಗ ಫ್ರೈ ಆಗ್ತಾ ಆಗ್ತಾ ಎಷ್ಟು ಕಮ್ಮಿ ಆಗೋಯ್ತು. ಇನ್ನೂ ಕಮ್ಮಿ ಆಗುತ್ತಾ? ಅಷ್ಟೇನಾ? ಕುದಿಯುತ್ತಾ? ಆಗುತ್ತೆ, ಪೂರ್ತಿ ಕಮ್ಮಿ ಆಗಲ್ಲ, ಸ್ವಲ್ಪ. ಇದು ಕುದಿಯುತ್ತಾ ಏನಾದರೂ? ಕುದಿಯುತ್ತಲ್ಲ ನೋಡಿ. ಹಾಂ, ಇಲ್ಲಿ ನೋಡ್ಬೇಕು. ಲೈಟಾಗಿ ಶಬ್ದ ಆಗುತ್ತಲ್ಲ ಅದು. ಹಾಂ, ನೀರಿರಲ್ವಲ್ಲ ಇದರಲ್ಲಿ, ಅದರಿಂದ ನಾವು ಕೈ ಆಡಿಸ್ಕೊಂಡು ತಳ ಆಗುತ್ತೆ. ನಾವಾಗಲೇ ಸ್ಟಾರ್ಟ್ ಮಾಡಿ 1 ಗಂಟೆ 10 ಹತ್ರ ಬಂದಿದೆ. 1 ಅವರ್ ಆಯಿತು ಅಂತಲೇ ಹೇಳ್ಬೋದು. ಇದು ನಿಧಾನಕ್ಕೆ ಕ್ಲೀನಾಗಿ ಮಾಡ್ತಾ ಇದ್ರೆ 1 ಅವರ್ ಆಗುತ್ತೆ. ಇನ್ನೊಂದು 5 ನಿಮಿಷ. ಒಂದು 5 ನಿಮಿಷನಾ? ಈಗಾಗಲೇ ಮಿಂಚಕ್ಕೆ ಬಂದಿದೆ. ವಾಸನೆ ಅಂತೂ ಘಮ ಘಮ ಅಂತಿತ್ತು. ಇಡೀ ಮನೆ ಪೂರ್ತಿ ಇದ್ರದ್ದೇ ವಾಸನೆಗೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಮನೆ ಬಿಸಿ ಇತ್ತು. ಆಮೇಲೆ ಇದರಲ್ಲಿ ಸ್ವಲ್ಪ ಟೇಸ್ಟ್ ನೋಡಿದ್ವಿ. ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬರ್ತಾ ಇದೆ, ಮಿಣ ಮಿಣ ಅಂತ ಮಿಂಚ್ತಾ ಇದೆಯಲ್ಲ. ಹಾಂ, ಹಸಿ ವಾಸನೆ ಹೋಗಿ ಮಿಂಚುವವರೆಗೆ ಹುರಿಬೇಕು. ಮಾಡಿಬಿಟ್ಟು ಫುಲ್ ಸುಸ್ತಾಗೋದ್ರಾ? ಇಲ್ಲ ಇಲ್ಲ, ಫುಲ್ ಬೆವತ್ತು ಹೋಗ್ತಿದ್ದೀರಾ ಅಲ್ವಾ? ಸೆಕೆ, ಬೇಸಿಗೆ ಪ್ರಭಾವ. ಈಗ ರೆಡಿ ಆಯಿತು ಮಾವಿನಕಾಯಿ ತೊಕ್ಕು. ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ತುಂಬಾ ರೆಡ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದು ವಿಡಿಯೋ ನೋಡಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.